ಹೆಲೋ ಎವ್ರಿವನ್, ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಕನ್ನಡ ವ್ಯಾಕರಣ ಫುಲ್ ಗ್ರಾಮರ್ ಭಾಗ 5 ನೋಡ್ತಾ ಹೋಗೋಣ ಒನ್ ಬೈ ಒನ್. ಪಾಠ 1, ನಿತ್ಯೋತ್ಸವ. KS ನಿಸಾರ್ ಅಹಮದ್ ರವರು ಬರೆದಂಥ ಇದರ ಬಗ್ಗೆ. KS ನಿಸಾರ್ ಅಹಮದ್ ಕನ್ನಡದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರು. ಇವರ ಹುಟ್ಟೂರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ. ಇವರು ಫೆಬ್ರವರಿ 5, 1936ರಲ್ಲಿ ಜನಿಸಿದರು. ವಿವಿಧ ಸರಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಲಭಿಸಿವೆ. ನಿತ್ಯೋತ್ಸವ ಕವಿತೆ ಅವರ ಪ್ರಸಿದ್ಧ ಕವಿತೆಯಾಗಿದೆ. ಪ್ರೊಫೆಸರ್ KS ನಿಸಾರ್ ಅಹಮದ್ ರವರು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ ಇಂತಹ ಸುಮಾರು ಕೃತಿಗಳನ್ನು ಬರೆದಿದ್ದಾರೆ. ಅಭ್ಯಾಸ: ಪದಗಳ ಅರ್ಥ. ಉತ್ತುಂಗ, ಎತ್ತರವಾದ ಅಥವಾ ಶ್ರೇಷ್ಠ. ಗತ, ಹಿಂದೆ. ಆದುದು, ತರು, ಮರ. ತೇಗ, ಒಂದು ಜಾತಿಯ ಮರ ಅಥವಾ ಸಾಗುವಾನಿ. ನಿರ್ಮತ್ಸರ, ದ್ವೇಷ ಇಲ್ಲದಿರುವುದು. ವತ್ಸರ, ವತ್ಸ. ಶಾಸನ, ಆಜ್ಞೆ, ಕಲ್ಲಿನ ಮೇಲಿನ ಬರಹ. ಸದ್ವಿಕಾಸ, ಉತ್ತಮ ಬೆಳವಣಿಗೆ. ಇದರಲ್ಲಿ ಸ್ವಲ್ಪ ನೋಡಬೇಕಾಗಿರುವಂಥದ್ದು ತರು. ತರು ಅಂದರೆ ಮರ, ನಮಗೆ ಗೊತ್ತಿರೋದಿಲ್ಲ, ಸೊ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಉಳಿದಿದ್ದಾದರೆ ನಿಮಗೆ ಗೊತ್ತಿರ್ತದೆ. ತೇಗ ಅಂದರೆ ಒಂದು ಸಾಗುವಾನಿ ಮರವನ್ನು ಇನ್ನೊಂದು ಥರ ಹೇಳ್ತಾರೆ, ಅದು ಗೊತ್ತಿದೆ. ಓಲೆ, ತಾಳೆಗರಿ ಅಥವಾ ಕಾಗದದ ಪತ್ರ, ಹಿಂದಿನ ಕಾಲದಲ್ಲಿ ಬರೀತಿದ್ರಲ್ಲ ಅದು. ಗರಿಮೆ, ಹಿರಿಮೆ. ತೆನೆ, ಬಸಿರು, ಧಾನ್ಯದ ಹೊಡೆ. ನಿತ್ಯೋತ್ಸವ, ನಿತ್ಯ ನಡೆವ ಮಂಗಳ ಕಾರ್ಯ. ಬಿತ್ತಿ, ಗೋಡೆ. ವನ, ಕಾಡು, ಬನ, ಅರಣ್ಯ. ಶೀಲ, ನಡತೆ ಅಥವಾ ಚಾರಿತ್ರ್ಯ. ಸಿರಿ, ಸಂಪತ್ತು. ಗೋಡೆ ಒಂದು ಸ್ವಲ್ಪ ನೋಡ್ಕೊಳ್ಳಿ, ಬಿತ್ತಿ ಅಂತ ಹೇಳ್ತಾರೆ, ಅದೊಂದು ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ವನ, ಇದು ಸಮಾನಾರ್ಥಕ ಪದ ಬರೀಲಿಕ್ಕೆ ಬೇಕಾಗ್ತದೆ. ನೆಕ್ಸ್ಟ್, ಸ್ವಂತ ವಾಕ್ಯ ಬರೆ. ಇದನ್ನು ನಾನು ಜಸ್ಟ್ ವಾಕ್ಯ ಮಾಡಿ ಕೊಡಲ್ಲ, ಏನೇನು ಇದೆ ಅಂತ ಹೇಳುವಂಥದ್ದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಯಾಕಂದರೆ ಸ್ವಂತ ವಾಕ್ಯ GPSTRಗೆ ಕೇಳ್ತಾರೆ ಹೊರತು ಟೆಟ್ಟಿಗೆ ಕೇಳಲ್ಲ. ಹಾಗಾಗಿ ನಿಮಗೊಂದು ಸ್ವಲ್ಪ ಇದರಿಂದ ಸ್ವಂತ ವಾಕ್ಯಕ್ಕೆ ಕೊಡುವಂಥದ್ದನ್ನೇ ಬಿಡಿಸಿ ಬರೀಲಿಕ್ಕೆ ಕೊಡುವ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಕೊಡ್ತಾ ಇದ್ದೇನೆ ಅಷ್ಟೇ. ಇನ್ನೂ ಒಂದು ಇಂಪಾರ್ಟೆಂಟ್, ಬಿಡಿಸಿ ಬರೆ. 6ನೇ ತರಗತಿಯಲ್ಲೂ ಕೂಡ ಬಿಡಿಸಿ ಬರೀಲಿಕ್ಕೆ ಇರ್ತದೆ, 7ನೇ ತರಗತಿಯಲ್ಲೂ ಇದೆ. ನಿತ್ಯೋತ್ಸವ, ನಿತ್ಯ ಪ್ಲಸ್ ಉತ್ಸವ. ಮನದುಧಾರ, ಮನದ ಪ್ಲಸ್ ಧಾರ. ಲೋಕದಹಿರ, ಲೋಕದ ಅದಿರ. ಲೋಕಾಮೃತ, ಲೋಕ ಪ್ಲಸ್ ಅಮೃತ, ಲೋಕಾಮೃತ. ಸಿಂಹಾಸನ, ಸಿಂಹ ಪ್ಲಸ್ ಆಸನ, ಸಿಂಹಾಸನ. ಇದು ಬಿಡಿಸಿ ಬರೀಲಿಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೇವೆ ಅಂತ ಹೇಳಿದರೆ, ಮುಂದಿನ ತರಗತಿಯಲ್ಲಿ ನೀವು ಸಂಧಿಯನ್ನು ಕಲೀಲಿಕ್ಕಿದ್ದೀರಿ ಅಥವಾ ಸಂಧಿ ಇಂಪಾರ್ಟೆಂಟ್ ಆಗಿರ್ತದೆ, ಅದಕ್ಕೋಸ್ಕರ ಬಿಡಿಸಿ ಬರೆಯುವುದು ಇಂಪಾರ್ಟೆಂಟ್. ಪಾಠ 2, ಅನ್ನದಾನ, ಗದ್ಯ. ಬರೆದವರು ಚಂದ್ರಶೇಖರ ಕಂಬಾರರು. ಅಭ್ಯಾಸ ಅಥವಾ ಪದಗಳ ಅರ್ಥವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್: ಅಡವಿ, ಕಾಡು ಅಥವಾ ಅರಣ್ಯ. ದನಿವು, ಆಯಾಸ. ದಾನ, ಕೊಡುಗೆ. ಬೇಡ, ಬೇಟೆಗಾರ. ಮಂದಿ, ಜನ. ಸರ್ಪ, ಹಾವು, ಊರಗ. ಉರಗ ಅಂತಲೂ ಹೇಳ್ತಾರೆ, ಊ ಅಲ್ಲ. ಹಡೆ, ಹೆರಿಗೆಯಾಗೋ ಅಥವಾ ಜನ್ಮ ನೀಡು. ಹುತ್ತ, ಹಾವಿನ ವಾಸಸ್ಥಳ ಅಥವಾ ಗೆದ್ದಲು ಕಟ್ಟಿದ ಗೂಡು ಅಥವಾ ಗೆದ್ದಲಿನ ಗೂಡು ಅಂತಲೂ ಹೇಳ್ತಾರೆ. ಹುತ್ತ ಹಾವಿನ ವಾಸಸ್ಥಳ, ಗೆದ್ದಲು ಕಟ್ಟಿದ ಮಣ್ಣಿನ ಗೂಡು ಅಂತಲೂ ಹೇಳ್ಬೋದು. ಗೊತ್ತಿದೆ ನಿಮಗೆ, ಗೆದ್ದಲು ಮಣ್ಣಿದ್ದೇ ಗೂಡು ಕಟ್ಟುವಂಥದ್ದು. ಕೈಲಾಸ, ಶಿವನ ವಾಸಸ್ಥಳ. ದರ್ಬಾರ್, ಅಧಿಕಾರ ನಡೆಸುವಿಕೆ. ಧಾರೆ, ಒಂದೇ ಸಮನೆ ನೀರು ಸುರಿಸುವಿಕೆ. ಭಿಕ್ಷೆ, ಬೇಡುವಂಥದ್ದು, ಇನ್ನೊಬ್ಬರ ಬಳಿ ಹೋಗಿ ಕೇಳುವಂಥದ್ದು. ವರ, ಮದುವೆಯಾಗುವ ಗಂಡು ಅಥವಾ ಇನ್ನೇನು ಮದುವೆ ನಿಶ್ಚಯವಾಗಿರುವಂತಹ ಗಂಡು, ಅದು. ಕೈಲಾಸ ಸ್ವಲ್ಪ ನೋಡ್ಕೊಳ್ಬೇಕಾದಂಥ ವರ್ಡ್ ಆಗಿರ್ತದೆ.
ಸೀದಾ ನೇರವಾಗಿ, ಹಳಹಳಿಸು, ಉಮ್ಮಳಿಸು, ದುಃಖಿತನಾಗು, ಬೇಜಾರಾದಾಗ ಒಂಥರ ದುಃಖ ಆಗ್ತದಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕಾಗದಂಥದ್ದು ಉಮ್ಮಳಿಸಿಬರು ಅದು. ಕೃತಿಕಾರರ ಪರಿಚಯ ಮೊದಲು ಹಾಕ್ಲಿಕ್ಕೆ ಮರ್ತೋಯ್ತು, ಹಾಗಾಗಿ ಇಲ್ಲಿ ಹಾಕ್ತಾ ಇದ್ದಾನೆ. ಚಂದ್ರಶೇಖರ ಕಂಬಾರ ಅವರು 1937ರಲ್ಲಿ ಬೆಳಗಾವಿ ಜಿಲ್ಲೆಯ ಘೋಡಗೇರಿ ಗ್ರಾಮದಲ್ಲಿ ಜನಿಸಿದರು. ಇವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು. ಕವಿ, ಕನ್ನಡ ವಿದ್ವಾಂಸ, ನಾಟಕಕಾರ, ಕಾದಂಬರಿಕಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ. ಹೇಳತೇನ ಕೇಳ, ಬೆಳ್ಳಿ ಮೀನು, ತರಕಾರಿನವರು, ಚಕೋರಿ, ಋಷ್ಯಶೃಂಗ, ಕಾಡುಕುದುರೆ, ಸಿರಿಸಂಪಿಗೆ, ಹುಲಿಯ ನೆರಳು, ಮಾಯಾಮಾಯಿ, ಆಲಿಬಾಬಾ ಮತ್ತು 40 ಕಲ್ಲರು, ಜೋಕುಮಾರಸ್ವಾಮಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ, ಅತ್ಯುನ್ನತವಾದ ಪ್ರಶಸ್ತಿಯು ಲಭಿಸಿದೆ. ಮುಂದಿನದು ಬಿಡಿಸಿಬರೆ. ಅಷ್ಟು ಮಾತ್ರ ಅಲ್ಲ, ಬೇರೇನೂ ಸಿಕ್ಕಿದೆ, ಬಟ್ ನಾನು ಹೇಳ್ತಾ ಇರೋದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಅಲ್ಲಿಗೆ ಒಬ್ಬ, ಅಲ್ಲಿಗೊಬ್ಬ, ಆಗಲು ಎಂದು ಆಗಲೆಂದು, ಸರ್ಪ ಪ್ಲಸ್ ಇತ್ತು ಸರ್ಪವಿತ್ತು, ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ. ಸಂಧಿಯ ಬಗ್ಗೆ ನೋಪಸ್ ನಾನು ಬಿಡಿಸಿ ಬರುವ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಅಲ್ಲಿಗೆ ಒಬ್ಬ, ಇಲ್ಲಿ ಎರಡೂ ಕಡೆ ಕೂಡ ಸೇಮ್ ಮೀನಿಂಗ್ ಬರಬೇಕು, ಎಲ್ಲೂ ಕೂಡ ಮೀನಿಂಗ್ ಚೇಂಜ್ ಆಗಬಾರ್ದು, ಅದು ಇಂಪಾರ್ಟೆಂಟ್ ಬಿಡಿಸಿ ಬರೆಯುವುದರಲ್ಲಿ. ಸ್ವಂತ ವಾಕ್ಯ ಬರೆ. ಸ್ವಂತ ವಾಕ್ಯಕ್ಕೆ ಅನ್ನದಾನ, ಪುಣ್ಯ, ಪ್ರಸಾದ, ಕೈಲಾಸ, ದನಿವು, ಸುಮಾರು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಅನ್ನದಾನ ಮಾಡಿದರೆ ನಮಗೆ ಪುಣ್ಯವು ಲಭಿಸುತ್ತದೆ, ಅದು ಕೂಡ ಒಳ್ಳೆಯದೇ. ಎರಡೂ ವರ್ಡ್ಸಿಗೂ, ಎರಡೂ ಮೀನಿಂಗ್, ಎರಡೂ ಸೆಂಟೆನ್ಸಿಗೂ ಇದಾಗ್ತದೆ. ಪ್ರಸಾದ, ಕೈಲಾಸಕ್ಕೆ ಹೋದರೆ ನಮಗೆ ದೇವರ ಪ್ರಸಾದವು ಲಭಿಸುತ್ತದೆ. ಅಲ್ಲಿ ಕೂಡ ಮಾಡ್ತಾ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು, ಅದು ದೊಡ್ಡ ವಿಷಯನೇ ಅಲ್ಲ. ವಿರುದ್ಧ ಪದ ಬರೆಯಿರಿ, ಇಂಪಾರ್ಟೆಂಟ್. ಎಷ್ಟೇ ಹೋಗಿದ್ರೂ ಕೂಡ ನಮ್ಗೆ ಅದೊಂದು ಗೊತ್ತಿರೋದಿಲ್ಲ, ಸ್ವಲ್ಪ ಅದನ್ನ ಬಗ್ಗೆ ನೋಡ್ಕೊಳ್ಬೇಕು. ಶ್ರೀಮಂತ, ಬಡವ, ಕರುಣೆ, ಹೊರಗೆ ಒಳಗೆ ವಿದ್ಯೆ ಇಲ್ಲದವ, ವಿದ್ಯೆವಂತ, ಬೆಳಕು, ಕತ್ತಲು, ನ್ಯಾಯ, ಅನ್ಯಾಯ, ಯೋಗ್ಯ, ಅಯೋಗ್ಯ, ಸುಖ, ದುಃಖ. ಯಾಕೆ ಇದರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಕರುಣೆ, ಕರುಣೆ, ಅಕರುಣೆ ಅಂತಲೂ ಹೇಳ್ಬೋದು. ನಮಗೆ ಗೊತ್ತಿರ್ತದೆ, ಎಲ್ಲನೂ ಗೊತ್ತಿರ್ತದೆ, ಬಟ್ ಕೆಲವೊಂದು ಸೆಂಟೆನ್ಸಲ್ಲಿ, ಕೆಲವೊಂದು ಓದುವ ಬರದಲ್ಲಿ ಅದು ಮರ್ತೋಗಿರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಒಂದು ಸ್ವಲ್ಪ ರಿಕ್ಯಾಪ್ ಮಾಡುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸೂಚನೆಗಳಿಗೆ ಅನುಗುಣವಾಗಿ ಅಥವಾ ಅನುಸಾರವಾಗಿ ವಾಕ್ಯಗಳನ್ನು ಪುನರಚಿಸಿ ಅಂತ ಹೇಳಿದ್ದಾರೆ. ತನಗೆ ತಿಳಿದ ವಿದ್ಯೆಯನ್ನು ಯೋಗ್ಯನಿಗೆ ದಾನ ಮಾಡಿದರೆ ಹೋದ ಕಾಲು ಬರುತ್ತದೆ. ಭೂತಕಾಲದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ನಮಗೆ ಫಸ್ಟ್ ಕಾಲಗಳೆಷ್ಟಿದೆ ಅಂತ ಗೊತ್ತಿರಬೇಕು. ಆ ಭೂತಕಾಲ ಅಂದರೆ ಆಗಿ ಹೋಗಿರುವಂಥದ್ದನ್ನು, ಅದನ್ನು ಬರಿಬೇಕು. ಅಂದರೆ ನೆಕ್ಸ್ಟ್ ಇನ್ನೇನು ಆಗಬೇಕು ಅದನ್ನು ಬರಿಬೇಕು. ಹುಡುಗನನ್ನು ನೋಡಿ ಬೇಡನಿಗೆ ಕರುಣೆ ಬಂತು. ಬಹುವಚನ, ನಿಮ್ಗೆ ಆಲ್ರೆಡಿ ಒಂದು ಸತಿ ನಾನು ಇದರ ಬಗ್ಗೆ ಹೇಳಿದ್ದೇನೆ. ಇನ್ನೊಂದು ಇದರಲ್ಲಿ ಬಹುವಚನ ಮತ್ತು ಏಕವಚನ, ಅದನ್ನು ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅಷ್ಟೇ ಕೊಟ್ಟಿರುವಂಥದ್ದು. ಸ್ವಲ್ಪ ಪಾಠ 3, ಭರತ ಭೂಮಿ ನನ್ನ ತಾಯಿ. ಪದ್ಯ ಬರೆದವರು ಕುವೆಂಪು. ಇಲ್ಲೂ ಕೂಡ ನಾವೆಷ್ಟು ಚಾಪ್ಟರಿಗೆ ಇಂಪಾರ್ಟೆಂಟ್ ಕೊಡ್ತೇವೆಯೋ ಅದರಷ್ಟೇ ಕೃತಿಕಾರರಿಗೂ ಅಥವಾ ಈ ಪದ್ಯವನ್ನು ಬರೆದವರಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದರೆ ನಮಗೆ ಕೃತಿಕರ ಬಗ್ಗೆ ಕೂಡ ಕೇಳ್ತಾರೆ. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು ದಿನಾಂಕ 29/12/1904 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೂಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಪದ್ಮಭೂಷಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಅಂದರೆ 1964ರಲ್ಲಿ ರಾಷ್ಟ್ರಕವಿ ಅಂತ ಆಗ್ತಾರೆ. ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ. ಪ್ರಸ್ತುತ ಭರತ ಭೂಮಿ ನನ್ನ ತಾಯಿ ಕವಿತೆಯನ್ನು ಕುವೆಂಪುರವರ ಸಮಗ್ರ ಕಾವ್ಯ ಸಂಪುಟ 1ರಿಂದ ಆಯ್ಕೆ ಮಾಡಲಾಗಿದೆ. ಇವರ ಉಳಿದದ್ದು ಚಂದ್ರಮಂಚಕ್ಕೆ ಬಾಚಕೋರಿ, ನವಿಲು, ಪಕ್ಷಿಕಾಶಿ ಕವನ ಸಂಕಲನಗಳು, ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ,
ನಾಟಕಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸಣ್ಣ ಕತೆ, ಕಾನೂರು ಹೆಗ್ಗಡತಿ, ಮಳೆಮಗ್ಗಳಲ್ಲಿ ಮದುಮಗಳು ಕಾದಂಬರಿ ಸಖತ್ತಾಗಿದೆ. ಎಷ್ಟು ಸಖತ್ತಾಗಿದೆ ಅಂದರೆ ನನ್ನ ಒಂದು ಫೇವ್ರೆಟ್ ಕಾದಂಬರಿಗಳಲ್ಲಿ ಕಾನೂರು ಹೆಗ್ಗಡತಿ ಅಚ್ಚಳಿಯದೆ ಉಳಿದಂಥ ಒಂದು ಸ್ಟೋರಿ ಅಂತ ನಾನು ಹೇಳೋದಾದರೆ, ನನ್ನ ಮನಸ್ಸಿಗೆ ತುಂಬ ಇಷ್ಟವಾದ ಕಥೆಗಳಲ್ಲಿ ಇದೊಂದಾಗಿದೆ, ಕಾನೂರು ಹೆಗ್ಗಡತಿ. ಅಭ್ಯಾಸ: ಪದಗಳ ಅರ್ಥ. ಏಣಿ, ನಿಚ್ಚಳಿಕೆ. ಸ್ವಲ್ಪ ನೋಡ್ಕೊಳ್ಳಿ. ನಮಗೆ ಏಣಿ ಅಂದರೆ ಅದೊಂದು ವಸ್ತು ಅಂತ ನಮಗೆ ಗೊತ್ತಿರೋದೆ. ಏಣಿ ಅಂದರೆ ನಿಚ್ಚಳಿಕೆ, ಅದಕ್ಕೆ ಇನ್ನೊಂದು ಪದ ಇದೆ ಅಂತ ಹೇಳುವಂಥದ್ದು ಗೊತ್ತಿರೋದಿಲ್ಲ. ಗುಡಿ, ದೇವಾಲಯ, ಪತಾಕೆ. ತೊಡರು, ಕಟ್ಟು, ಬಂಧನ, ತೊಡಕು. ತೊರೆ, ಬಿಡು, ತ್ಯಜಿಸು. ಬಿರಿ, ಒಡೆ, ಅರಳು, ಬಿರುಕು. ಬಿರುಕು ಅಂದರೆ ಒಡಕು, ಸೀಳು, ವೈಮನಸ್ಸು. ಮುಡಿ, ತಲೆ ಅಥವಾ ಧರಿಸು. ಹಿಂಭಾಗ, ಹೊದಿಕೆ. ಪುಣ್ಯರಂಗೆ, ಪುಣ್ಯ ನದಿಗಳ ಸಾಲುಗಳು. ಇಲ್ಲಿ ಸ್ವಲ್ಪ ಬಿರಿ ನೋಡ್ಕೊಳ್ಳಿ. ಬಿರಿ ಅಂದರೆ ಬಿರುಕು ಅಂತ ಹೇಳ್ತೀರಾ, ವಾಪಸ್ ಬಿರುಕಿಗೆ ಇನ್ನೊಂದು ಬೇರೆದ ಅರ್ಥ ನೋಡ್ಕೊಳ್ತೀರಾ. ಸೊ ಅದೆಲ್ಲ ಸಹ ಇಂಪಾರ್ಟೆಂಟ್ ಆಗಿರ್ತದೆ. ತೊತ್ತು, ದಾಸಿ, ಸೇವಕಿ, ಊಳಿಗ. ಪೊರೆ, ಕಾಪಾಡು, ಸಲಹು, ರಕ್ಷಿಸು. ಬಿಡುತೆ, ಸ್ವಾತಂತ್ರ್ಯ, ಬಿಡುಗಡೆ, ಅಲ್ಲಿ ಬಿಡುಗಡೆ ಆಗಬೇಕು. ಮರೆ, ಮರೆತು ಬಿಡು. ಸಳಿಲ, ನೀರು. ಹೊರೆ, ರಕ್ಷಿಸು, ಸಲಹು ಅಥವಾ ಭಾರ, ಇನ್ನೊಬ್ಬರನ್ನ ಕಾಪಾಡು, ಎಲ್ಲ ಬರ್ತದೆ. ಆದರೆ ನಮಗೆ ಗೊತ್ತಿರಬೇಕು ಅಷ್ಟೇ. ಸಮಾನಾರ್ಥಕ ಪದ ಬರಿಬೇಕಾದ್ರೆ ಸುಮಾರು ವರ್ಡ್ಸ್ಗಳು ಬೇಕಾಗಿರೋದ್ರಿಂದ ನಾವೆಲ್ಲವನ್ನ ನೋಡ್ಕೊಂಡು ಇಂಪಾರ್ಟೆಂಟ್. ಮರೆ ಅಂದರೆ ಮರೆತು ಬಿಡು, ಎಲ್ರಿಗೂ ಗೊತ್ತಿರ್ತದೆ. ಸಲಿಲ ಅಂದರೆ ನೀರು ಅಂತ ಸ್ವಲ್ಪ ಮರ್ತೋಗಿರ್ತದೆ. ಗಮನಿಸಿರಿ, ಸ್ವಲ್ಪ ನೋಡ್ಕೊಳ್ಳೋ ಏನೇನು ಕತೆ ಏನು ಇದೆಯಾ ಅಂತ. ಭರತ ಭೂಮಿ, ಭಾರತ ದೇಶ ಅಥವಾ ಭಾರತಾಂಬೆಯನ್ನು ಭರತ ಭೂಮಿ ಅಂತಲೂ ಕರಿತೇವೆ. ಮಾತದ ಬಿರುಕು, ಜಾತಿ ಮತಗಳಿಂದಾಗುವ ಒಡಕುಗಳು. ಪೊರೆವ ತೊಟ್ಟಿಲು ಅಂದರೆ ರಕ್ಷಿಸುವ ಸ್ಥಾನ, ಇನ್ನೊಬ್ಬರು ನನ್ನನ್ನು ಕಾಪಾಡಲಿಕ್ಕಿದ್ದಾರೆ ಅಂತ ಹೇಳುವಂಥದ್ದು. ನುಡಿಗಳೊಡಕು ಅಂದರೆ ಭಾಷಾ ಭಿನ್ನತೆಯ ಭಾವ, ಭಾಷೆಯಲ್ಲಿ ಭಿನ್ನತೆಗಳು ಬರುವಂಥದ್ದು. ಜೀವನ ವೆರೆ. ಸಮಾನಾರ್ಥಕ ಪದವನ್ನು ನೋಡ್ತಾ ಹೋಗೋಣ. ಸಮಾನಾರ್ಥಕ ಪದ ಅಂತ ಹೇಳಿದರೆ ಒಂದೇ ಪದ, ನಾನು ಜನರಲಾಗಿ ಒಂದೊಂದು ಕೊಟ್ಟಿರ್ತೇನೆ ಅಷ್ಟೇ, ಒಂದು ಸ್ವಲ್ಪ ಜಾಸ್ತಿ ಬರ್ಕೊಳ್ಳಿ. ಗಿರಿ, ಕಾಡು, ಕಡಲು, ಸಮುದ್ರ, ಸಾಗರ, ಭೂಮಿ, ಭೂತಾಯಿ, ತಾಯಿ, ಅಮ್ಮ, ನುಡಿ, ಮಾತು. ಒಂದೇ ಪದಕ್ಕೆ 1000 ಅರ್ಥಗಳಿದೆ. ಹಾಗಾಗಿ ಸಮಾನಾರ್ಥಕ ಅಂದರೆ ಸಮಾನವಾದಂತಹ ಅರ್ಥ. ಈ ಗಿರಿ ಅಂತ ಹೇಳಿದರೆ ಕಾಡು, ಕಾಡು ಅಂದರೆ ಅರಣ್ಯ, ಅಂದರೆ ಗಿರಿ ಅಂದರೆ ಅರಣ್ಯ ಅಂತಲೂ ಬರೀಬಹುದು. ಆ ಥರದ್ದು. ವಿರುದ್ಧ ಪದೆ ಬರೆ. ಪ್ರತಿ ಸಲ ಹೇಳ್ತಾ ಹೋಗೋದಿಲ್ಲ, ಇಂಪಾರ್ಟೆಂಟ್. ಸ್ವರ್ಗ, ನರಕ, ಸ್ವಾತಂತ್ರ್ಯ, ಸ್ವಾತಂತ್ರ್ಯ, ಮರೆ, ನೆನಪು, ಹಿರಿಯ, ಕಿರಿಯ, ಪಾಪ, ನರಕ. ಸ್ವರ್ಗ ನರಕನೂ ಆಗ್ತದೆ, ಪಾಪ, ಪಾಪಿ ಅಂತಲೂ ಹೇಳ್ತಾರೆ. ನೋಡ್ತಾ ಹೋಗೋಣ, ಓಕೆನಾ. 1 by 1 ಇಂಪಾರ್ಟೆಂಟ್ ಆಗಿರ್ತದೆ. ಪ್ರಾಸಪದಗಳು ಇಂಪಾರ್ಟೆಂಟಲ್ಲೇ ಇಂಪಾರ್ಟೆಂಟ್ ಅಂತ ಹೇಳಿದರೆ ಪ್ರಾಸಪದಗಳು. ಅಫ್ಕೋರ್ಸ್ ನಿಮಗೆ ಗೊತ್ತೇ ಇದೆ, ಪ್ರಾಸಪದಗಳು ಅಂದರೆ ರೈಮಿಂಗ್ ವರ್ಡ್ಸ್. ಒಂದು ಪದ್ಯ ಅಂತ ಬಂದರೆ ಅದರಲ್ಲಿ ಅದು ಚಂದ ಕಾಣಲಿಕ್ಕೆ ಅಥವಾ ಹೇಳೋದನ್ನು ಇನ್ನೊಂದು ಸ್ವಲ್ಪ ಚಂದ ಕಾಣಲಿಕ್ಕೋಸ್ಕರ ರೈಮಿಂಗ್ ವರ್ಡ್ಸ್ ಅಥವಾ ಪ್ರಾಸಪದಗಳನ್ನು ಬಳಸ್ತಾರೆ ಕವಿಯಾದವರು. ತೊಟ್ಟಿಲು, ಕಟ್ಟಲು, ಗಂಗೆ, ತುಂಗೆ, ತೊರೆವೆ, ಮರೆವೆ, ಬಿರಿವೆ, ಗೆರೆವೆ, ಏನೋ ಇರ್ತದೆ, ಸುಮಾರು ಇರ್ತದೆ. ಬಟ್ ಪ್ರಾಸಪದಗಳು ಅಂತೇಳಿದ್ರೆ ಮೀನಿಂಗ್ ಕೂಡ ನೆಕ್ಸ್ಟ್ ಲೈನಿಗೆ ಬೇಕಾದಂಥ ಮೀನಿಂಗಿಗೆ ಸರಿಗಟ್ಟುವ ಒಂದು ರೈಮಿಂಗ್ ವರ್ಡ್ಸನ್ನು ಬರೆಯುವಂಥದ್ದು. ಆ ಥರ ಬರೆದಾಗ ಬೇಗ ಏನು ನಾವು ಹೇಳ್ತೇವೆ, ಕವನಗಳು ಇನ್ನಷ್ಟು ಬೇಗ ಅಟ್ರ್ಯಾಕ್ಟ್ ಆಗ್ತದೆ, ಬೇರೆ ಇನ್ನೊಬ್ಬರಿಗೆ ಬೇಗ ಅಟ್ರ್ಯಾಕ್ಟ್ ಆಗೋದಕ್ಕೋಸ್ಕರ ಪ್ರಾಸಪದಗಳನ್ನು ಮೇಯ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಈಗ ನಾವೇ ಒಂದು ಕವನ ಬರೆಯೋದಿದ್ರು ಪ್ರಾಸಪದ ಬರೆಯುವಾಗೆ ತುಂಬ ನೋಡ್ಕೊಳ್ತೇವೆ ನಾವು. ದೇವಿಗೆರವೆ, ದೇವಿಗೆ ಪ್ಲಸ್ ಎರೆವೆ. ತೊಡೆಯುವ ಅಡಿಗೆ, ಅಲ್ಲಿ ಗೆ ಆಗಬೇಕು, ವಡಿಗೆ ಆಗಬೇಕು, ಸಾರಿ.
ನುಡಿಗಳೊಡಕುಗಳನ್ನು, ನುಡಿಗಳ ಒಡಕುಗಳನ್ನು ನಾವು ಬಿಡಿಸಿ ಬರಿಬೇಕಾದ್ರೆ ನೋಡ್ಕೊಳ್ಳುವಂಥದ್ದೇನು ಅಂತೇಳಿದರೆ, ಯಾವುದೇ ಕಾರಣಕ್ಕೂ ಅಲ್ಲಿ ಮೀನಿಂಗ್ ಹೋಗಬಾರ್ದು. ನೆಕ್ಸ್ಟ್ ಪಾಠ 4 ಕೈ ಬರಹ. ಅರ್ಥಗಳನ್ನು ಒಂದೊಂದು ನೋಡ್ತಾ ಹೋಗೋಣ. ನೋಡ ಸಾರಿ, ನಾನು ಇದಕ್ಕೆ ಅರ್ಥ ಬರೆದಿರಲಿಲ್ಲ, ಹಾಗಾಗಿ ಇನ್ನೊಂದು ಸಲ ನೋಡ್ತಾ ಹೋಗೋಣ. ಯಾವುದ್ರದ್ದು ನಿಮಗೇನಾದರೂ ಅರ್ಥ ಗೊತ್ತಿದ್ರೆ ಬರಿತಾ ಹೋಗಿ ಹಾಕ್ತಾನೆ. ಸೌಧ ಅಂದರೆ ಒಂದು ಮನೆ ಥರ ಅಂತ, ನಿರ್ಮಾತೃ ಅಂದರೆ ನಿರ್ಮಾಣ ಮಾಡಿದ್ದು, ಹಸ್ತಪ್ರತಿ ಅಂದರೆ ಜೆರಾಕ್ಸ್ ಕಾಪಿಯನ್ನು ಹೇಳ್ತೇವೆ, ಪರಿಷ್ಕರಿಸಿ ಅಂದರೆ ಯೋಚನೆ ಮಾಡಿ ವಾಪಸ್ ನೋಡಿ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಸ್ವಂತ ವಾಕ್ಯ ಬರೆಯುವಂಥದ್ದು, ವಾಕ್ಯವನ್ನು ಬರೀರಿ. ಕಂಗೊಳಿಸು, ಪ್ರಕಾಶಮಾನವಾಗಿ ಕಾಣ್ತಾ ಇರು ಅಂತ ಹೇಳೋದಕ್ಕೆ ಕಂಗೊಳಿಸು. ಇವತ್ತ್ಯಾಕೋ ಸೂರ್ಯ ಸಖತ್ತಾಗಿ ಕಂಗೊಳಿಸ್ತಾ ಇದ್ದಾನೆ, ತುಂಬ ಚೆನ್ನಾಗಿ. ಸಾವಕಾಶ, ಸದವಕಾಶ ಅಂತ ಹೇಳುವಂಥ ಮೀನಿಂಗ್ ಬರ್ತದೆ. ಸಹಕಾರಿ, ಯಶಸ್ಸು, ಈ ಥರ. ಮುಂದೆ ಬಿಡಿಸಿ ಬರೆ. ಬಿಡಿಸಿ ಬರೆ ಪದಗಳನ್ನು ಬಿಡಿಸಿ ಬರಿಬೇಕು. ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ. ಲಕ್ಷಾಂತರ, ಲಕ್ಷ ಪ್ಲಸ್ ಅಂತರ, ಲಕ್ಷಾಂತರ. ವಿದ್ಯುತ್ ದೀಪ, ವಿದ್ಯುತ್ ಪ್ಲಸ್ ದೀಪ. ಗೋಲಾಕಾರ, ಗೋಲ ಪ್ಲಸ್ ಆಕಾರ, ಗೋಲಾಕಾರ. ಬಿಡಿಸಿ ಬರೆ ಬರೆದಿದ್ದೇವೆ. ಗ್ರಾಂಥಿಕ ರೂಪ ಬರೆ, ಮುಂದಿರುವಂಥದ್ದು ಗ್ರಾಂಥಿಕ ರೂಪ ಬರೆ. ನೋಡೋಣ ಏನೇನಿದೆ ಅಂತ. ಐತಿ ಅಂದರೆ ಇದೆ, ಐತೆ ಅಂತ ಹೇಳ್ತಾರಲ್ಲ ಆ ಥರ. ಭಾಳ ಅಂದ್ರೆ ಬಹಳ, ತುಂಬ ಅಂತ ಹೇಳ್ತೀವಲ್ಲ ಆ ಥರದ ಮೀನಿಂಗ್ ಬರುವಂಥದ್ದು. ಗ್ವಾಡೆ ಅಂದರೆ ಗೋಡೆ, ಮ್ಯಾಲ ಅಂದರೆ ಮೇಲೆ, ಇದಕ್ಕ ಅಂದರೆ ಇದಕ್ಕೆ, ಇಲ್ಲಿರುವಂಥದ್ದು ಅಂತ. ಬಂದೈತಿ ಅಂದರೆ ಬಂದಿದೆ, ಆ ಥರದ ಮೀನಿಂಗ್. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ವವಾದಂಥ ಶಿಕ್ಷಣದ ಚಿಹ್ನೆ. ಇನ್ನೊಂದು ಸಲ ಹೇಳ್ತೇನೆ. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ವ ಶಿಕ್ಷಣದ ಚಿಹ್ನೆ. ಹೇಳಿದವರು ಮಹಾತ್ಮ ಗಾಂಧೀಜಿ. ಎಷ್ಟೊಂದು ಒಳ್ಳೆ ಅರ್ಥಪೂರ್ಣವಾದಂಥ ಸೆಂಟೆನ್ಸ್ ಹೇಳಿದ್ದಾರೆ. ಪದ್ಯ 5 ಅನ್ನದಾತ. ಸತ್ಯಾರ್ಥಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಚೆನ್ನಬಸಪ್ಪ ಹೊಸಮನಿ ಅವರು 1938ರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಒಕ್ಕುಂದ ಗ್ರಾಮದಲ್ಲಿ ಜನಿಸಿದರು. ಇವರು ದಿವ್ಯಜೀವಿ, ಕಿತ್ತೂರ ವೀರಶ್ರೀ, ಮಕ್ಕಳ ಸೊಗಸು, ಪುಟ್ಟ ಭಾರತ, ಅನ್ನದಾತ ಮತ್ತು ಇತರ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು, ಪುಟ್ಟನ ಕನಸು ಎಂಬ ಮಕ್ಕಳ ಕಾದಂಬರಿಯನ್ನು, ವೀರ ಸ್ವರ್ಗದಲ್ಲಿ ಸುಮಾರು ಕಥೆಗಳನ್ನು ಬರೆದಿದ್ದಾರೆ. ಅಷ್ಟೇ. ಅರ್ಥ ಬರೆ ನೋಡ್ತಾ ಹೋಗೋಣ ಒಂದೊಂದಾಗಿ. ಅನ್ನ, ಆಹಾರ, ಊಟ. ತ್ಯಾಗಿ, ತ್ಯಾಗ ಮಾಡುವವನು ಅಥವಾ ವಿರಾಗಿ. ಇದು ಇಂಪಾರ್ಟೆಂಟ್ ವರ್ಡ್, ತ್ಯಾಗಿ, ವಿರಾಗಿ ಅಂತ. ದಾತ, ದಾನಿ, ಒಡೆಯ, ಕೊಡುವವನು. ನಾಡ, ನಾಡಿನ ಪ್ರಾಂತ್ಯ ಅಥವಾ ನಾಡಿನಾದ್ಯಂತ ಅಂತ ಹೇಳ್ತಾರಲ್ಲ ಅದನ್ನು. ಅನ್ನದಾತ, ರೈತ, ನಮ್ಮ ಹೆಮ್ಮೆಯ ರೈತ, ನಮಗೆಲ್ಲ ಅನ್ನ ಹಾಕುವವನು. ದವಸ ಧಾನ್ಯ, ಆಹಾರ ಪದಾರ್ಥಗಳು. ದುಡಿ, ಕೆಲಸ ಮಾಡು, ಶ್ರಮಪಡು. ಸಹಿಸು, ತಾಳಿಕೊಳ್ಳು, ಸೈರಿಸು. ಇದೊಂದು ಇಂಪಾರ್ಟೆಂಟ್ ವರ್ಡ್. ಬೇಗೆ, ಉರಿ ಅಥವಾ ಉಷ್ಣತೆ. ಉರಿ ಅಂದರೆ ಹೀಟ್, ಬೇಗೆ ಅಂದರೆ ಹೀಟ್ ಅಂತ ಅರ್ಥ. ಟಿಪ್ಪಣಿ ಬರೆಯಿರಿ, ಇಂಪಾರ್ಟೆಂಟ್. ನಮಗೆ ಗೊತ್ತಿರೋದಿಲ್ಲ, ಏನೋ ಒಂದು ವರ್ಡ್ನ ಬಗ್ಗೆ ಅಷ್ಟು ಡಿಟೇಲಾಗಿ ಹೋಗಬೇಕು, ಸ್ವಲ್ಪ ನೋಡ್ಕೊಳ್ಬೇಕಾದ್ರೆ ಅಂಥ ವರ್ಡ್ಸ್ಗಳ ಬಗ್ಗೆ. ಯೋಗಿ, ನಿಯಮಬದ್ಧವಾಗಿ ಕಾರ್ಯನಿರ್ವಹಿಸುತ್ತಾ ಜೀವನ ನಡೆಸುವವ ಅಥವಾ ಯೋಗದಲ್ಲಿ ನಿರತನಾದವ. ಹಿಗ್ಗು, ಕುಗ್ಗು ಅಂದರೆ ಏರುಪೇರು, ಉತ್ಸಾಹ, ನಿರಾಸೆ. ಕೆಲವೊಮ್ಮೆ ಸಖತ್ತಾಗಿ ಆನಂದ, ಕೆಲವೊಮ್ಮೆ ದುಃಖ. ಗ್ರಾಫ್ ಅಂತ ಹೇಳ್ತೇವಲ್ಲ, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಅಂತ, ಆ ಥರ. ಗುಡುಗು, ಮಳೆಗಾಲದಲ್ಲಿ ಮೋಡಗಳ ಘರ್ಷಣೆಯಿಂದ ಉಂಟಾಗುವ ಶಬ್ದ. ಘರ್ಜನೆ ಅಂತಲೂ ಹೇಳ್ತಾರೆ, ಘರ್ಷಣೆ ಅಂತಲೂ ಹೇಳ್ತಾರೆ. ಪ್ರಾಸಪದ ಬರೆ, ರೈಮಿಂಗ್ ವರ್ಡ್ಸ್. ಎಗೇನ್ ಲೆಟ್ ವಿ ಟಾಕ್. ದುಡಿಯುವನು, ಬೆಳೆಯುವನು. ಸರಿ ಇದೆ. ಸಹಿಸುತ್ತ,
ದುಡಿಯುತ್ತ, ಗೆಳೆಯರು ನಡೆವರು ಅಷ್ಟೆ. ಅದು ನಾನು ಆಗಲೇ ಹೇಳಿದ ಹಾಗೆ ಮೀನಿಂಗ್ಗೆ ಸರಿಯಾಗಿ ಬರೆಯುವಂಥದ್ದು. ನೆಕ್ಸ್ಟ್ ಸ್ವಂತ ವಾಕ್ಯ. ದೊಡ್ಡ ಮನಸ್ಸು, ಹಿಗ್ಗು, ತ್ಯಾಗಿ, ಬೆವರು ಸುರಿಸಿ ಆಗಬೇಕು, ಸೂರಿಸಿ ಆಗಿದೆ, ಸುರಿಸಿ. ಅನ್ನದಾತ, ಸ್ವಲ್ಪ ನೋಡ್ಕೊಳ್ಬೇಕು. ಅನ್ನದಾತ ನಮಗೆಲ್ಲ ಅನ್ನ ಹಾಕುವವನು, ಅಂದರೆ ರೈತನ ಬಗ್ಗೆ ಈ ಥರ ಬರೀಲಿಕ್ಕೆ ಕೊಟ್ಟಿದ್ದಾರೆ. ದೊಡ್ಡ ಮನಸ್ಸು. ಪಾಠ 6, ಮಿತ್ರರ ಸಮಾಗಮ. ಗೆಳೆತನವೇ ಇಹಲೋಕಕ್ಕಿರುವ ಅಮೃತ, ಗೆಳೆತನವೇ ಚಿರಬಾಳ ಸಂಜೀವನಿ. ಹೌದು, ಫ್ರೆಂಡ್ಶಿಪ್ ಯಾರಿಗೆಲ್ಲ ಹೇಳಿ? ಆ ಫ್ರೆಂಡ್ಶಿಪ್ ನಮ್ಮೆಷ್ಟೋ ಕಷ್ಟಗಳಲ್ಲಿ ಕೈ ಹಿಡಿದಿದೆ. ಎಷ್ಟೋ ಕಷ್ಟ ಅಂತ ಬಂದಾಗ ಕೈ ಎತ್ತಿ ಮೇಲೆ ಹಿಡಿಯುವಂಥದ್ದು, ನಮಗೆ ನಮ್ಮ ಪೇರೆಂಟ್ಸ್ ಜೊತೆ ಹೇಳಲಿಕ್ಕಾಗದದ್ದು, ನಮ್ಮ ಫ್ಯಾಮಿಲಿಯವ್ರ ಜೊತೆ ಹೇಳಲಿಕ್ಕಾಗದದನ್ನು ನಾವು ಶೇರ್ ಮಾಡ್ಕೊಳ್ಳೋಂಥದ್ದು ಗೆಳೆತನ. ಗೆಳೆತನ ಅಂತ ಹೇಳಿದರೆ ಒಂದು ಮಧುರವಾದ ಪದ ಅಂತ ಹೇಳ್ಬೋದು. ಅಸಮಾಧಾನ, ಬೇಸರ, ಅಸಪ್ತ್ರೆ, ಆಲಂಘಿಸಿ, ಅಪ್ಪಿಕೊಳ್ಳು. ತವಕ, ಆತುರ, ಕಾತರ, ದರ್ಬಾರ್, ರಾಜಸ್ಥಾನ, ಅಧಿಕಾರ ನಡೆಸುವಿಕೆ, ಮಾರುತ, ಗಾಳಿ, ರಾಜ್ಯಭಾರ, ರಾಜ್ಯದ ಹೊಣೆಗಾರಿಕೆ, ಸ್ವಾರ್ಥ, ಸ್ವಹಿತ, ಸ್ವಪ್ರಯೋಜನ. ವಿರುದ್ಧ ಪದ ಬರೆಯಿರಿ. ನೋಡ್ತಾ ಹೋಗೋಣ ಒಂದೊಂದಾಗಿ. ಸಮಾಧಾನ, ಅಸಮಾಧಾನ, ಸೇವಕ, ಗೊತ್ತಿಲ್ಲ ನನಗೂ ಸಾರಿ. ಜ್ಞಾನ, ಅಜ್ಞಾನ, ನಗು, ಅಳು, ಮಿತ್ರ, ದ್ರೋಹಿ, ಬುದ್ಧಿವಂತ, ದಡ್ಡ, ಸಿಹಿ, ಕಹಿ, ಸ್ವಾರ್ಥ, ನಿಸ್ವಾರ್ಥ. ಸೇವಕ ಏನಿದೆ ಗೊತ್ತಿದ್ರೆ ಒಂದು ಸ್ವಲ್ಪ ಶೇರ್ ಮಾಡಿ. ಸ್ವಂತ ವಾಕ್ಯ ಬರೆಯಿರಿ. ನೋಡ್ತಾ ಹೋಗೋಣ ಯಾವುದೆಲ್ಲ ಇದೆ ಅಂತ ಹೇಳುವಂಥದ್ದನ್ನು ಹೋಗ್ತಾನೆ. ತವಕ, ಮೇಧಾವಿ, ತೇಜಸ್ವಿ, ಉಡುಗೊರೆ, ಜ್ಞಾನ. ಸ್ವಂತ ವಾಕ್ಯಕ್ಕೆ ಕೊಟ್ಟಂಥ ವರ್ಡ್ಸ್ಗಳು. ನೆಕ್ಸ್ಟ್ ಬಿಡಿಸಿ ಬರೀಲಿಕ್ಕೆ ಕೊಟ್ಟಂಥ ವರ್ಡ್ಸ್ಗಳು ನೋಡ್ತಾ ಹೋಗೋಣ. ಅತ್ಯುತ್ತಮ, ಅತಿ ಪ್ಲಸ್ ಉತ್ತಮ, ಅವನೊಬ್ಬ, ಅವನು ಪ್ಲಸ್ ಒಬ್ಬ, ಮುಖವನ್ನು, ಮುಖ ಪ್ಲಸ್ ಅನ್ನು, ಕಾಣೆಯಾಗು, ಕಾಣೆ ಪ್ಲಸ್ ಆಗು, ಕಾಣೆಯಾಗು. ಲೇಖನ ಚಿಹ್ನೆಗಳನ್ನು ಬರೆಯಿರಿ. ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳು ಅತ್ಯಂತ ಮಹತ್ವವನ್ನು ಪಡೆಯುತ್ತದೆ. ಮಾತಿನಲ್ಲಿ ಧ್ವನಿಯ ಏರಿಳಿತಗಳ ಮೂಲಕ ನಮ್ಮ ಭಾವನೆಯನ್ನು ಸ್ಪಷ್ಟವಾಗಿ ತಿಳಿಸಬಹುದು. ಅದೇ ರೀತಿ ಲೇಖನ ಚಿಹ್ನೆಗಳ ಮೂಲಕ ಬರವಣಿಗೆಯಲ್ಲಿ ನಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿಸಬಹುದಾಗಿದೆ. ಅವುಗಳ ಕುರಿತು ಒಂದಿಷ್ಟು ಮಾಹಿತಿ. ಪೂರ್ಣ ವಿರಾಮ, ಡಾಟ್, ಕ್ರಿಯೆಯಿಂದ ಪೂರ್ಣಗೊಂಡ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ. ಅರ್ಧ ವಿರಾಮ, ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗುವ ವಾಕ್ಯಗಳ ಕೊನೆಯಲ್ಲಿ ಅರ್ಧ ವಿರಾಮವನ್ನು ಬಳಸಲಾಗುತ್ತದೆ. ಅಲ್ಪವರ ವಿರಾಮ, ಕೊಮ, ಕರ್ತು, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣ ಗಣಗಳನ್ನು ನೀಡಿದಾಗ ಅಲ್ಪ ವಿರಾಮವನ್ನು ಬಳಸಲಾಗುತ್ತದೆ. ಪ್ರಶ್ನಾರ್ಥಕ ಚಿಹ್ನೆ, ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಬಳಸುವ ಚಿಹ್ನೆ ಇದಾಗಿದೆ. ಇಲ್ಲಿ ಹೇಳಿದಂತೆಯೇ ನಮ್ಮ ಭಾವನೆಯನ್ನು ಸ್ಪಷ್ಟವಾಗಿ ಇನ್ನೊಂದು ಚಿಹ್ನೆಯ ಮೂಲಕ ಇನ್ನೊಬ್ಬರಿಗೆ ಬರವಣಿಗೆಯಲ್ಲಿ ತೋರಿಸುವಂಥದ್ದಕ್ಕೆ ಈ ಲೇಖನ ಚಿಹ್ನೆಗಳು ಇಂಪಾರ್ಟೆಂಟ್ ಆಗಿರ್ತದೆ. ಪೂರ್ಣ ವಿರಾಮ ಅಂತ ಹೇಳಿದರೆ ಯಾವುದೇ ಸೆಂಟೆನ್ಸಿನ ಕೊನೆಯಲ್ಲಿ ಬರೆಯುವಂತಹ ಒಂದು ಡಾಟ್ ಅಂತ ಹೇಳ್ತೇವೆ. ಅರ್ಧ ವಿರಾಮ, ಒಂದು ಉದ್ದದ ಸೆಂಟೆನ್ಸಲ್ಲಿ ಒಂದು ಅರ್ಧ ಬರೆಯುವಂಥದ್ದನ್ನು ನಾವು ಅರ್ಧ ವಿರಾಮ ಅಂತಲೂ ಹೇಳ್ತೇವೆ. ಪ್ರಶ್ನಸೂಚಕ ಆಯಿತು. ಅದಾದ ನಂತರ ಭಾವಸೂಚಕ, ಆಶ್ಚರ್ಯ ಚಿಹ್ನೆ ಅಂತ ಹೇಳ್ತೇವೆ. ಅಚ್ಚರಿ, ಖೇದ ಅಥವಾ ಸಂತೋಷ, ವಿಷಾದ ಇತ್ಯಾದಿ ಭಾವನೆಗಳನ್ನು ಸೂಚಿಸುವ ಸಂದರ್ಭದಲ್ಲಿ ಭಾವಸೂಚಕ ಚಿಹ್ನೆ ಬಳಸಬೇಕು. ಉದ್ಧರಣ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಆವರಣ, ಬ್ರ್ಯಾಕೆಟ್ಸ್, ಒಂದು ಪದವನ್ನು, ಒಂದು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು, ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ವಿವರಣ ಚಿಹ್ನೆ, ಒಂದು ಅಭಿಪ್ರಾಯದ ವಿವರಣೆಯನ್ನು ನೀಡುವಾಗ ಈ ಚಿಹ್ನೆಯನ್ನು ಬಳಸಬೇಕು. ಚಿಹ್ನೆಗಳು ತುಂಬ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಪಾಠ 7, ನಸಿರುದ್ದೀನನ ಕಥೆಗಳು. ಪ್ರಕಾಶ್ ಕಂಬತ್ತಳ್ಳಿ. ಪ್ರಕಾಶ್ ಕಂಬತ್ತಳ್ಳಿ ಅವರು ದಾವಣಗೆರೆ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನ ಕಂಬತ್ತಳ್ಳಿ ಗ್ರಾಮದಲ್ಲಿ 1954ರಲ್ಲಿ ಜನಿಸಿದರು. ನಾಟಕ ಶಾಸ್ತ್ರದಲ್ಲಿ BA ಹಾಗೂ ಕನ್ನಡದಲ್ಲಿ MA ಪದವಿ ಪಡೆದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಮಕ್ಕಳಿಗಾಗಿ ಅಂತಲೇ ಪುಸ್ತಕಗಳನ್ನು ಬರೆದಿದ್ದಾರೆ. ಸ್ವಲ್ಪ ಇವರ ಬಗ್ಗೆ ನೋಡ್ಕೊಳ್ಳಿ.
ಅರ್ಥ ಖುಷಿ, ಸಂತೋಷ, ಆನಂದ, ನೆರೆಯವ, ಸಮೀಪದವ, ಪರಿಪರಿಯಾಗಿ, ನಾನಾ ವಿಧದಲ್ಲಿ. ವಂಶಾವಳಿ, ಪೀಳಿಗೆ, ಸೋಮಾರಿ, ಮೈಗಳ್ಳತನ ಅಥವಾ ಆಲಸ್ಯ. ಜಾಲಾಡು, ಶೋಧಿಸು, ಹುಡುಕು, ಪರಂಪರೆ, ಕುಲ ಅಥವಾ ವಂಶ. ಬೀರು, ಕಾಪಾಡು. ಸಂತೆ, ವಸ್ತುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ ಸೇರುವ ಜನರ ಗುಂಪು. ಹರಟೆ, ಕೆಲಸಕ್ಕೆ ಬಾರದ ಮಾತು. ಮೊದಲಿನ ಕಾಲದಲ್ಲಿ ಇತ್ತು, ಹರಟೆ ಹೊಡಿಲಿಕ್ಕೆ ಅಂತಲೇ ಒಂದು ಪ್ಲೇಸ್. ಕೆಲಸಕ್ಕೆ ಏನೂ ಇಲ್ಲದ ಟೈಮಲ್ಲಿ ಹೋಗಿ ಮಕ್ಕಳು ಹೆಂಗಸರೆಲ್ಲ ಕೂತ್ಕೊಂಡು ಮಾತಾಡ್ತಿರುವಂಥದ್ದನ್ನು. ಆತಂಕ, ನಿರಾತಂಕ, ದೂರ, ಹತ್ತಿರ, ಧೈರ್ಯ, ಅಧೈರ್ಯ, ನಂಬಿಕೆ, ಅಪನಂಬಿಕೆ, ರಾತ್ರಿ, ಹಗಲು, ಮಿತ್ರು, ಶತ್ರು, ಸುಂದರ, ಕುರೂಪಿ, ಹೊಗಳು, ತೆಗಳು. ಎಲ್ಲ ಸಹ ವಿರುದ್ಧ ಪದಗಳು. ಹೊಗಳು ತೆಗಳು ಕೇಳಿದಾಗ ಏನೋ ಒಂಥರ. ಇವತ್ತು ಒಬ್ಬ ನಮ್ಮನ್ನು ಹೊಗಳ್ತಾ ಇದ್ದಾನೆ ಅಂತಾದರೆ 4 ದಿನ ಬಿಟ್ಟು ಅವನು ತೆಗಳ್ತಾನೆ. ಅದು ಪ್ರಕೃತಿಯ ನಿಯಮನೋ ಏನೋ ಗೊತ್ತಿಲ್ಲ. ರಾತ್ರಿ ಹೇಗಾಗ್ತದೋ ಹಗಲು ಹಾಗೇ ಆಗ್ತದೆ. ಹಾಗಾಗಿ ಚಕ್ರ, ನಾವೆಲ್ಲ ಜೀವನದ ಚಕ್ರದಲ್ಲಿ ಬದುಕ್ತಾ ಇದ್ದೇವೆ ಅಂತ ನೋಡ್ಕೊಳ್ತೇವೆ. ಸ್ವಂತ ವಾಕ್ಯ ಬರೆ. ಆತಂಕ, ನೆರೆಯವ, ಖುಷಿ, ನಾಚಿಕೆ, ಜಾಲಾಡು. ಸ್ವಂತ ವಾಕ್ಯವನ್ನು ನಾನು ಬರಿತಾ ಇಲ್ಲ, ನೀವು ಒಂದು ಸ್ವಲ್ಪ ನೋಡಿಕೊಂಡ್ರೆ ಸಾಕು, ಇಂಪಾರ್ಟೆಂಟ್. ವಯಸ್ಸೆಷ್ಟು, ವಯಸ್ಸು ಪ್ಲಸ್ ಎಷ್ಟು, ವಯಸ್ಸೆಷ್ಟು. ಆಗು ಒಂದು, ಆಗೊಂದು. ನಾನು ಇಲ್ಲಿದ್ದೇನೆ, ನಾನಿಲ್ಲಿದ್ದೇನೆ. 4, 5, 4, 5. ಕದ್ದು ಒಯ್ಯಲು, ಕದ್ದೊಯ್ಯಲು. ಇಲ್ಲಿ ಬಿಡಿಸಿ ಬರೆಯೋದ್ರಲ್ಲಿ ಒಂದು ಸುಂದರವಾದಂಥ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಥಿಂಗ್ಸ್ ಏನು ಅಂದರೆ, ಯಾವುದೇ ಆದರೂ ಕೂಡ, ಎಲ್ಲೇ ಆದರೂ ಕೂಡ ಮೀನಿಂಗ್ ಚೇಂಜ್ ಆಗುವುದಿಲ್ಲ, ಮೀನಿಂಗ್ ಇಲ್ಲದಾಗುವುದಿಲ್ಲ. ನೆಕ್ಸ್ಟ್, ಸಮಾನಾರ್ಥಕ ಪದವನ್ನು ಬರೆಯಿರಿ. ಖುಷಿ, ಸಂತೋಷ, ಸಂತಸ, ಏನೇನೋ ಬರಿಬೋದು. ಸ್ನೇಹಿತ, ಗೆಳೆಯ, ಪ್ರಾಣ ಸ್ನೇಹಿತ, ಆತಂಕ, ಗಾಬರಿಯಾಗು, ಟೆನ್ಷನ್ ಆಗು, ಸುಮಾರು ವರ್ಡ್ಸ್ಗಳಿರ್ತದೆ. ಪಾಠ 8, ಶ್ರಾವಣ ಬಂತು ಕಾಡಿಗೆ. ಬರೆದವರು ದ.ರಾ ಬೇಂದ್ರೆಯವರು. ಇವರ ಬಗ್ಗೆ ತುಂಬ ಕಲ್ತ್ಕೊಳ್ಳೇಬೇಕಾಗ್ತದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 31/1/1896 ಧಾರವಾಡದಲ್ಲಿ ಜನಿಸಿದರು. ಅಂಬಿಕಾತನಯ ದತ್ತ ಅವರ ಕಾವ್ಯನಾಮ. ಬೇಂದ್ರೆಯವರು ಧಾರವಾಡ, ಗದಗ, ಹುಬ್ಬಳ್ಳಿಗಳಲ್ಲಿ ಶಿಕ್ಷಕರಾಗಿ, ಆಕಾಶವಾಣಿ ಸಾಹಿತ್ಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಜಯ ಕರ್ನಾಟಕ ಜೀವನ ಪತ್ರಿಕೆಗಳ ಸಂಪಾದಕರಾಗಿದ್ದು, ಮರಾಠಿ ಭಾಷೆಯಲ್ಲೂ ಸಾಹಿತ್ಯವನ್ನು ರಚಿಸಿದ್ದಾರೆ. ಇವರು ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ವಿಶ್ವವಿದ್ಯಾನಿಲಯ, ವಾರಣಾಸಿ, ಕಾಶಿ ವಿದ್ಯಾಪೀಠಗಳಿಂದ ಗೌರವ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ, ಫೆಲೋಶಿಪ್, ಪದ್ಮಶ್ರೀ. 4 ತಂತಿ ಕವನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ, 4 ತಂತಿ ಕವನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥದ್ದು. ನೋಡ್ತಾ ಹೋಗೋಣ 1 by 1. ನೆಕ್ಸ್ಟ್, ಅರ್ಥಗಳನ್ನು. ಅಡರು, ಮೇಲಕ್ಕೆ ಹತ್ತು. ಕಡಲು, ಸಮುದ್ರ. ಕೇರಿ, ಓಣಿ. ಜರಿ ಅಥವಾ ಜಾರಿ, ನಾವು ಜರಿ ಗೊತ್ತು, ಜಾರಿ ಗೊತ್ತಿರಲ್ಲ. ಜೋಕಾಲಿಯ ಜೀಕಾಟ. ಪಟ್ಟ, ಪಟ್ಟಾಭಿಷೇಕ. ಬೀಡು, ತಂಗುದಾನ. ಮಗ್ನ, ತನ್ಮಯ, ಏಕಾಗ್ರತೆಯಿಂದ ಕೂಡಿದ. ಲಗ್ನ, ಮದುವೆ ಅಥವಾ ವಿವಾಹ. ಇಲ್ಲೊಂದು ಸ್ವಲ್ಪ ನೋಡಬೇಕಾದಂಥ ವರ್ಡ್ ನೋಡ್ಕೊಳ್ಳಿ. ಅಡರು ಗೊತ್ತಿರೋದಿಲ್ಲ, ಜಾರಿ ಗೊತ್ತಿರಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಹೋಗ್ತಾನೆ. ಒಡೆ, ಬಿರಿ ಅಥವಾ ಬಿಚ್ಚು. ಕಾಣೆ, ಕಾಣದಾಗುವಂಥದ್ದು, ಅದೃಶ್ಯವಾಗು. ಘಟ್ಟ, ಬೆಟ್ಟಗಳ ಸಾಲು. ನಾನಿಕೊನೆ, ಮೊಗ್ಗಿನ ತುದಿ. ಸ್ವಲ್ಪ ಫೋಕಸ್ ಮಾಡಿ. ಬಾನ, ಆಕಾಶ. ಮಳಿ, ಮಳೆ. ಮುಗಿಲು, ಮೋಡ. ಹೊಳಿ, ಹೊಳೆ ಅಥವಾ ನದಿ. ಟಿಪ್ಪಣಿ ಬರೆಯಿರಿ. ಶ್ರಾವಣ, ಚಂದ್ರಮಾನದ 5ನೇ ತಿಂಗಳು. ಚಂದ್ರಮಾನ ಇದರಲ್ಲಿ 5ನೇ ತಿಂಗಳನ್ನು ಶ್ರಾವಣ ಅಂತ ಹೇಳ್ತೇವೆ. ರಾವಣ, ಲಂಕೆಯ ದೊರೆ. ಭೈರವ, ಭೀಕರವಾದ ಅಥವಾ ಭಯಂಕರವಾದ, ಅಥವಾ ಶಿವನನ್ನು ಕೂಡ ಭೈರವ ಅಂತ ಹೇಳ್ತೇವೆ. ಅಂದರೆ ಶಿವ ಅಂತ ಕೂಡ ನಾವು ಹೇಳ್ತೇವೆ. ಅಥವಾ ಶಿವನ ಆ ಡ್ಯಾನ್ಸ್ ಇದೆಲ್ಲ, ಅದನ್ನು ಭಯಂಕರವಾಗಿರುವ ಕಾರಣ ಅದು ಭೈರವ ನೃತ್ಯ ಅಂತಲೂ ಹೇಳ್ತೇವೆ. ಮುಂದಿನ ಇದು ಗ್ರಾಂಥಿಕ ರೂಪವನ್ನು ಬೇರೆ. ನಿಮಗೆ ಗೊತ್ತಿದೆ, ಕನ್ನಡ ಎಲ್ಲ ಕಡೆ ಹೋದಾಗೆ ಬೇರೆ ಬೇರೆ ಇದರಲ್ಲಿ ಬರ್ತದೆ.
ಕುಣಿದಾಂಗ ಕುಣಿದ ಹಾಗೆ, ಬಂತು ಅಂದರೆ ಬಂದಿತು, ಮರಕ ಅಂದರೆ ಮರಕ್ಕೆ, ಒಡೆದಾವ ಅಂದರೆ ಒಡೆದೋದವು ಅಥವಾ ಒಡೆದವು ಅಂತ ಹೇಳುವಂಥದ್ದು. ಸಮನಾರ್ಥಕ ಪದವನ್ನು ಬರೆ. ಕಾಡು, ಕಾನನ ಅಥವಾ ಅರಣ್ಯ, ಕಡಲು, ಸಮುದ್ರ, ಸಾಗರ. ಸುಮಾರು 6ನೇ ಕ್ಲಾಸಲ್ಲಿ ನೋಡಿದ್ದೇವೆ, 7ನೇ ಕ್ಲಾಸಲ್ಲೂ ನೋಡಿದ್ದೇವೆ. ಕಡಲು ಅಂದರೆ ಸಮುದ್ರ, ಸಾಗರ ಸುಮಾರು ಸಲ ಬಂದಿರುವಂಥದ್ದು. ಭಾನು, ಆಕಾಶ, ರವಿ, ಸೂರ್ಯ, ಮಳೆ, ಮಳಿ. ನೋಡ್ತಾ ಹೋಗೋಣ ನೆಕ್ಸ್ಟ್. ಚಂದ್ರಮಾನದ ಮಾಸಗಳು: ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿಜ, ಕಾರ್ತಿಕ, ಮೃಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಋತುಗಳು: ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರತ್ ಋತು, ಹೇಮಂತ ಋತು, ಶಿಶಿರ ಋತು. ಇಲ್ಲಿ ಯಾವ ಚೈತ್ರ ವೈಶಾಖ ಅಂದರೆ ವಸಂತ ಋತು, ಆ ಥರ ಸ್ವಲ್ಪ ನೋಡ್ಕೊಳ್ಬೇಕು, ಇಂಪಾರ್ಟೆಂಟ್, ಹೇಳಲಿಕ್ಕಾಗಲ್ಲ, ಹಾಗಾಗಿ ಹೇಳ್ತಾ ಹೋಗ್ತಾನೆ. In this video, we learned all about the part 1 portion of the Kannada grammar of the class 7th standard. ಈ ವಿಡಿಯೋದಲ್ಲಿ ನೀವು 7ನೇ ತರಗತಿಯ ಭಾಗ 1ರ ಕನ್ನಡ ಎಲ್ಲ ಗ್ರಾಮರನ್ನು ನೋಡಿದ್ದೀರಾ. ಹಾಗಾಗಿ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎ ಲಾಟ್.